ओम नमो भगवते छंदसां ऋषभाय विश्वरूपाय इंद्राय वादरायणाय। नमो भगवत्यै श्रियै लोमशायै। नमो वायवे प्रत्यक्ष ब्रह्मणे। नमः सर्वदेवेभ्यः भगवदंगेभ्यः। श्री गुरुभ्यो नमः। अथातः भागवतस्य प्रथमे स्कंधे पंचमे अध्याये अष्टमः श्लोकः। ಮೊದಲ ಸ್ಕಂದದ 8ನೇ ಅಧ್ಯಾಯದ ಮೊದಲ ಸ್ಕಂದದ 5ನೇ ಅಧ್ಯಾಯದ 8ನೇ ಶ್ಲೋಕ ಈಗ ನಾವು ನೋಡಬೇಕಾಗಿರುವಂಥದ್ದು. ನಾರದಃ ಬಾದರಾಯಣಸ್ಯ ಆಶ್ರಮಂ ತಾವದಾಜಗಾಮ ಆಗತಂ ತಂ ಮುನಿಂ ಪ್ರತ್ಯುದ್ಗತ್ಯ ಬಾದರಾಯಣಃ ತಸ್ಮೈ ಷೋಡಶೋಪಚಾರ ಪೂಜಾಮಪಿ ಸಮರ್ಪಯಾಮಾಸ. ನಾರದಸ್ತು ಅಸ್ಯ ವ್ಯಾಸಸ್ಯ ಅತೃಪ್ತಿ ಕಾರಣಂ ಕಿಂ ಇತಿ ಅಪ್ರಾಕ್ಷೇತ್. ಜಿಜ್ಞಾಸಿತಂ ಸುಸಂಪನ್ನಂ ಸರ್ವಾಣ್ಯಪಿ ಕಾರ್ಯಾಣಿ ಕೃತಾನಿ ತಥಾಪಿ ಹೇ ಪ್ರಭೋ ವ್ಯಾಸ ಅಕೃತಾರ್ಥವತ್ ಶೋಚಸಿ ಖಲು ಕಿಮಸ್ಯ ಶೋಕಸ್ಯ ಕಾರಣಂ ಇತಿ. ವ್ಯಾಸಸ್ತು ಏವಮಾಹ ತಂ ದೇವಮುನಿಂ ಮಮ ಆತ್ಮ ಕೇನ ಕಾರಣೇನ ನ ಪರಿತುಷ್ಯತೆ ಇತ್ಯೇತತ್ ಅವ್ಯಕ್ತಂ ಶೋಕಮೂಲಂ ಭವಾನೇವ ವಿವೃಣೋತು. ಭವಾಂಸ್ತು ಅಸ್ಯ ಜಗತಃ ಸೃಷ್ಟ್ಯಾದ್ಯಷ್ಟಕರ್ತಾರಂ ಭಗವಂತಂ ನೈಕವಿಧೈಃ ಪ್ರಕಾರೈಃ ಉಪಾಸ್ಯ ತಸ್ಯ ಅನುಗ್ರಹಂ ಸಮಪಾದಯತ್. ಸೂರ್ಯೈವ ಅಂತಶ್ಚರಃ ವಾಯುರಿವ ಸರ್ವತ್ರಾಪಿ ಸಂಚಾರಂ ಕುರ್ವನ್ ಭವನ್ ಭವಾಂಸ್ತು ಪರೇ ಬ್ರಹ್ಮಣಿ ಭಗವತಿ ಅಪರೇ ಬ್ರಹ್ಮಣಿ ವೇದೇ ಚ ನಿಷ್ಠೋಸಿ. ಅತಃ ಅಸ್ಯ ಮಮ ಅತೃಪ್ತೇಃ ಕಿಂ ಕಾರಣಮಿತಿ ಭವಾನೇವ ವಿವರೀತು. ಅಸ್ಯ ವ್ಯಾಸಸ್ಯ ಪ್ರಶ್ನಸ್ಯ ಏವಂ ಉತ್ತರಂ ತು ದೇವಮುನಿಃ ವೀಣಾಪಾಣಿಃ ನಾರದಃ ಆಹ ಭವತಾ ಅನುದಿತಪ್ರಾಯಂ ಯಶೋ ಭಗವತೋಮಲಂ ಏನೈವಾಸೌ ನ ತುಷ್ಯೇತ ಮನ್ಯೇತದ್ ದರ್ಶನಂ ಖಿಲಂ. ಹೇ ಬಾದರಾಯಣ, ಮಹಾಭಾರತೆ ಭಗವತಃ ಮಹಿಮಾ ಭಗವತಃ ಗುಣಾಶ್ಚ ಯದ್ಯಪಿ ಸುಚಾರುರೂಪೇಣ ಸಮವರ್ಣ್ಯಂತೈವ ತಥಾಪಿ ಅಜ್ಞಾಃ ತಾನ್ ಗುಣಾನ್ ತಚ್ಚ ಮಹತ್ವಂ ಜ್ಞಾತುಂ ನ ಶಕ್ನುವಂತಿ. ಅತಃ ಭಾಗವತಸ್ಯ ಪ್ರಣಯನಂ ಕರೋತು ಭವಾನ್. ಭಾಗವತಸ್ಯ ಪ್ರಣಯನೇನೈವ ಭವತಃ ಅತೃಪ್ತಿರಪಿ ಪರಿಹ್ರಿಯೇತ. ಯದ್ಯಾಪಿ ಮಹಾಭಾರತೆ ಧರ್ಮಃ ಅರ್ಥಃ ಕಾಮಃ ಮೋಕ್ಷಶ್ಚೇತಿ ಚತ್ವಾರಃ ಪುರುಷಾರ್ಥಾಃ ತೇಷಾಂ ಪುರುಷಾರ್ಥಾನಾಂ ದಾಯಕಃ ವಾಸುದೇವೋಪಿ ಇತೋ ಅತಿಶಯರೂಪೇಣ ನ್ಯರೂಪ್ಯಂತ ಏವ ತಥಾಪಿ ಧರ್ಮಾದೀನಾಂ ಅಲ್ಪವರ್ಣೇನಾಪಿ ತೃಪ್ತಿಃ ಭವೇತ್. ಪರಂತು ವಾಸುದೇವಸ್ಯ ಭಗವತಃ ವರ್ಣನಂ ತಸ್ಯ ಗುಣಾನಾಂ ಗಣನಂ ಚ ನ ಕಸ್ಯಾಪಿ ಜಂತೋಃ ವಿಶೇಷತಃ ಜ್ಞಾನಿನಾಂ ತೃಪ್ತಯೇ ನೈವ ಕಲ್ಪತೆ. ಅತಃ ಯದ್ಯಪಿ
महाभारते भगवतः गुणाः भगवतः महिमा अपि संवर्णिताः एव श्रूयन्ते, तथापि इतोप्यतिशयरूपेण भगवतः गुणाः वर्ण्यन्तां नाम भागवताख्ये अपरस्मिन् ग्रन्थे। अस्य च भागवतस्य ग्रन्थस्य प्रणयनेन भवतः अतृप्तिरपि दूरे गच्छति। एतच्च एकमेव कार्यं भवतः ಅವಶಿಷ್ಟಂ ವರ್ತತೆ ಇತಿ. ವ್ಯಾಸರು ತಮ್ಮ ಅತೃಪ್ತಿಗೆ ಏನು ಕಾರಣ ಅಂತ ಅನ್ನೋದನ್ನು ನೀವೇ ಹೇಳಬೇಕು ಅಂತ ನಾರದರನ್ನು ಪ್ರಶ್ನಿಸಿದ್ರಲ್ಲ. ಆಗ ನಾರದರು ಆ ವ್ಯಾಸರ ಮನೋಗತವನ್ನು ಬಲ್ಲವರಂತೆ, ಹಾಗೆ ಇಡೀ ಜಗತ್ತಿಗೂ ಕೂಡ ಏನು ಬೇಕಾಗಿತ್ತು ಅದೆಲ್ಲವನ್ನು ಕೂಡ ಅವರು ಬಲ್ಲವರಂತೆ ಈ ಮುಂದಿನಂತೆ ಮಾತನಾಡಲಿಕ್ಕೆ ತೊಡಗಿದರು. ನೀವು ಮಹಾಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಬೇಕಾದಷ್ಟು ಹೇಳೇ ಇದ್ದೀರಿ, ಆದರೆ ಅದು ಹೇಳಿದ್ರೂ ಕೂಡ ಅದು ಹೇಳದೇ ಇದ್ದಂತೆ ಆಗಿದೆ. ಯಾಕೆ ಹಾಗೆ? ಅಶಕ್ತರಿಗೆ ಅದು ತಿಳಿಯುವಂತಿಲ್ಲ. ಆದ್ದರಿಂದ ಅಶಕ್ತರಿಗೂ ಅಜ್ಞಾನಿಗಳಿಗೂ ಕೂಡ ಸಾಮಾನ್ಯರಾದಂಥ ಓದುಗರಿಗೂ ಕೂಡ ಮಹಾಭಾರತದ ಗ್ರಂಥದಲ್ಲಿ ಆ ಮಹಿಮೆಯನ್ನು ತಿಳಿದಿಲ್ಲ. ಅದನ್ನು ತಿಳಿಸುವಂಥ ಕೆಲಸ ನೀವೀಗ ಮಾಡಬೇಕಾಗಿದೆ. ಜ್ಞಾನಿಗಳಾದವರು, ಅದರಲ್ಲೂ ಚತುರ್ಮುಖ ಬ್ರಹ್ಮ ಮೊದಲಾದವರಿಗೂ, ದೇವತೆಗಳು, ಋಷಿಗಳು ಮೊದಲಾದವರೆಲ್ಲ ಭಗವಂತನ ಮಹಿಮೆಯನ್ನು ಹೇಗಾದರೂ ತಿಳ್ಕೋತಾರೆ. ಅವರಿಗೆ ಬೇರೆ ಬೇರೆ ಗ್ರಂಥಗಳ ಅಧ್ಯಯನ ಆಗ್ತದೆ. ಎಷ್ಟೇ ಕ್ಲಿಷ್ಟಕರವಾದಂಥ ವೇದಾದಿ ಶಾಸ್ತ್ರಗಳಿದ್ದರೂ ಕೂಡ ಆ ಶಾಸ್ತ್ರಗಳ ಮೂಲಕ ಅವರೆಲ್ಲವನ್ನೂ ತಿಳ್ಕೊಂಡೇ ಬಿಡ್ತಾರೆ. ಆದರೆ ಅಷ್ಟು ಸುಲಭವಾಗಿ ಉಳಿದವರಿಗೆ, ಸಾಮಾನ್ಯರಿಗೆ ವೇದಾದಿ ಶಾಸ್ತ್ರಗಳಿಂದ ಭಗವಂತನ ಮಹಿಮೆಯ ಗ್ರಹಣ ಆಗೋದಿಲ್ಲ. ಅದಕ್ಕಾಗಿಯೇ ಮಹಾಭಾರತವನ್ನು ರಚನೆ ಮಾಡಿದರೆ. ಅಷ್ಟಾದರೂ ಕೂಡ ಮಹಾಭಾರತದಲ್ಲಿ ಈ ಜನರಿಗೆ ಬೇರೆ ಬೇರೆ ಕಡೆನೇ ಮನಸ್ಸು ಹೋಗಿಬಿಡ್ತದೆ. ಭಗವಂತನ ಮಹಿಮೆಯ ಕಡೆಗೆ ಗಮನವೇ ಹೋಗ್ತಿಲ್ಲ. ಭಾಗವತದಲ್ಲಿ ಅದು ಮುಂದೊಂದು ಮಾತು ಬರೋದಿದೆ. ಮುನಿರ್ ವಿವಕ್ಷು ಭಗವದ್ಗುಣಾನಾಂ ಸಖಾಪಿತೆ ಭಾರತಮಾಹ ಕೃಷ್ಣ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿರ್ಗೃಹೀತ ನ ಹರೇ ಸುಖ ಕಥಾಯಾಮ್ ಅಂತ. ಭಗವದ್ಗುಣಾನಾಂ ವಿವಕ್ಷು. ವ್ಯಾಸರ ತಾತ್ಪರ್ಯ ಏನಿತ್ತು? ಭಗವಂತನ ಗುಣಗಳನ್ನು ವರ್ಣಿಸಬೇಕು, ಭಗವಂತನ ಮಹಿಮೆಯನ್ನು ವರ್ಣಿಸಬೇಕು ಅಂತ ಭಾರತಮಾಹ ಕೃಷ್ಣ. ಈ ವಾಸಿಷ್ಠ ಕೃಷ್ಣ ವ್ಯಾಸರು ಮಹಾಭಾರತವನ್ನು ರಚಿಸಿದರು. ಆದರೆ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿರ್ಗೃಹೀತ. ಆ ಮಹಾಭಾರತದಲ್ಲೇ ಬೇರೆ ಬೇರೆ ಶೃಂಗಾರಗಳ ವರ್ಣನೆ ಇದೆ, ಪ್ರಕೃತಿಯ ವರ್ಣನೆ ಇದೆ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ, ದಂಡಶಾಸ್ತ್ರ ಮೊದಲಾದ ಬೇರೆ ಬೇರೆ ಶಾಸ್ತ್ರಗಳ ವರ್ಣನೆ ಇದೆ. ಮನುಷ್ಯ ಸ್ವಭಾವದ ಚಿತ್ರಣ ಅಲ್ಲಿದೆ. ಅಂತೂ ಭಗವಂತ ಒಂದನ್ನು ಬಿಟ್ಟು ಉಳಿದ ಅನೇಕ ವಿಷಯಗಳೆಲ್ಲ ಅಲ್ಲಿ ಜನರಿಗೆ ಕಾಣಲಿಕ್ಕೆ ತೊಡಗಿವೆ. ಸ್ತ್ರೀ ಪುರುಷರ ಶೃಂಗಾರದ ಬಗ್ಗೆ ವಿಶೇಷತಃ ಅಲ್ಲಿ ಜನಸಾಮಾನ್ಯರ ಮನಸ್ಸು ಹೋಗಿಬಿಡ್ತದೆ. ಆದರೆ ನ ಹರೇ ಕಥಾಯಾಮ್, ಭಗವಂತನ ಕಥೆಯಲ್ಲಿ ಅಂಡರ್ ಕರೆಂಟ್ ರೂಪದಲ್ಲಿ, ಅಂತಃ ಪ್ರವಾಹದ ರೂಪದಲ್ಲಿ ಒಳಗಿದ್ದೇ ಇದೆ. ಆದರೆ ಬಹಿಪ್ರವಾಹ ರೂಪದಲ್ಲಿ ಅದು ಹೊರಗಿಲ್ಲದೇ ಇರುವುದರಿಂದ ಆ ಭಗವಂತನ ಗುಣದ ವರ್ಣನೆಯ ಕಡೆಗೆ ಇವರು ಮನಸ್ಸು ಹೋಗ್ತಾ ಇಲ್ಲ. ಅಂಥ ಜನರಿಗೆ ಈಗ ಭಗವಂತನ ಮಹಿಮೆಯ ಗುಣಗಳ ವರ್ಣನದ ಶ್ರವಣದ ರುಚಿ ಹತ್ತಿಸಬೇಕಾಗಿದೆ. ದೊಡ್ಡವರಾದವರು ಭಗವಂತನ ಗುಣಗಳನ್ನು ವರ್ಣಿಸುವ ಶಾಸ್ತ್ರದ ನದಿ ಅದು ಎಲ್ಲೇ ಹರಿದರೂ ಅದನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಭಗವಂತನ ಮಹಿಮೆಯನ್ನು ಕಂಡೇ ಕಾಣ್ತಾರೆ. ಆದರೆ ಜನಸಾಮಾನ್ಯರಿಗೆ ಅದು ಹೊರಗೆ ಕಾಣದ ಹೊರತು, ನದಿಯ ಹೊರಗೆ ಕಾಣದ ಹೊರತು, ಸ್ಪಷ್ಟವಾಗಿ ಕಾಣದ ಹೊರತು ಅಲ್ಲಿ ಸ್ನಾನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಕಣ್ಣಿಗೆ ಗೋಚರ ಆಗದೆ ಹೋದರೆ, ಆ ನದಿ ಕಣ್ಣಿಗೆ ಗೋಚರ ಆಗದೆ ಹೋದರೆ ಅಲ್ಲೇನು ಅವರು ಒಳಗೆ ಶಾಸ್ತ್ರದಲ್ಲಿ ಇಳಿದಾರೋ, ಅಲ್ಲೇನು ಮಹಿಮೆಯನ್ನು ಅವರು ಕಂಡಾರೋ, ಕೇಳಿಯಾರೋ, ಅದನ್ನೇನು ಮನನ ಮಾಡ್ಯಾರೋ. ಆದ್ದರಿಂದ ಅವರಿಗಾಗಿ ಸ್ಪಷ್ಟವಾಗಿ ಕಾಣುವಂಥ ಒಂದನ್ನು ರಚಿಸಬೇಕಾಗಿದೆ.
ಅದಕ್ಕಾಗಿ ನೀವು ಭಾಗವತವನ್ನು ರಚನೆ ಮಾಡಿರಿ ಅಂತ ವ್ಯಾಸರು ಕೇಳಿದ ಪ್ರಶ್ನಕ್ಕೆ ನಾರದರು ಉತ್ತರ ಕೊಡ್ತಿದ್ದಾರೆ. ಭವತ ಅನುದಿತ ಪ್ರಾಯಂ ಅಂತ ಹೀಗೆ ಮಾತಿದೆಯಲ್ಲ, ಅನುದಿತ ಪ್ರಾಯಂ, ನೀವು ಮಹಾಭಾರತವನ್ನು ರಚನೆ ಮಾಡಿದರೂ ಮಾಡದಂತಾಗಿದೆ. ಯಾಕೆ? ಭಗವಂತನ ಮಹಿಮೆಯನ್ನು ಮಹಾಭಾರತದ ನೀವು ಹೇಳಲಿಲ್ಲ ಅಂತ ಅನೇಕ ಜನ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಹೇಳಲಿಲ್ಲ ಅಂತಲ್ಲ, ಹೇಳಿದ್ದಾರೆ, ಜನಸಾಮಾನ್ಯರಿಗೆ ತಿಳಿದಿಲ್ಲ ಅಷ್ಟೇ. ಇದು ವಾಸ್ತವಿಕ ಸಂಗತಿ. ಅನುಕ್ತ ಪ್ರಾಯಂ ವಿಮಲಂ ಭಗವದ್ಯಶಃ ವಿನಾ ಏನೇವ ಧರ್ಮಾದಿಜ್ಞಾನೇನ ಅಸೌ ಭಗವಾನ್ ನ ತುಷ್ಯೇತ ತದೇವ ದರ್ಶನಂ ಜ್ಞಾನಂ ಖಿಲಂ ನ್ಯೂನಂ ಮನ್ಯೇ ಅಹಂ. ಶ್ರೀಧರಿಯ, ವೀರರಾಘವಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಈ ನಾವು ನೋಡ್ತಿರುವಂಥ ಈ 8ನೇ ಶ್ಲೋಕವನ್ನು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಕಿಂವಾ ಭಾಗವತ ಧರ್ಮ ನ ಪ್ರಾಯಣ ನಿರೂಪಿತಾ ಅಂತ ವ್ಯಾಸರೇ ಹಿಂದೆ ಆಲೋಚನೆ ಮಾಡಿದ್ರಲ್ಲ, 1ನೇ ಸ್ಕಂದದ 4ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ. ಭಾಗವತ ಧರ್ಮಗಳನ್ನು ನಾನು ಎಷ್ಟು ಹೇಳಬೇಕಾಗಿತ್ತೋ ಅಷ್ಟು ಹೇಳಲಿಲ್ವೋ ಹೇಗೆ ನಾನು? ಅಮಲಂ ಶೃಣ್ವತಾಂ ವದತಾಂ ಚ ಅಖಿಲ ದುರಿತ ಅಪಹಂ ಭಗವತಃ ಯಶಃ ಭಗವತಃ ಅನುದಿತಂ ಪ್ರಾಯೇಣ ಅವರ್ಣಿತಂ. ಇದು ವೀರರಾಘವರ ವ್ಯಾಖ್ಯಾನ. ಯಾವ ಭಗವಂತನ ಮಹಿಮೆಯನ್ನು ನಾವು ಕೇಳಿದರೆ ಎಲ್ಲ ಪಾಪಗಳು ದೂರ ಓಡಿ ಹೋಗ್ತಾವ, ಅಂಥ ಮಹಿಮೆಯನ್ನು ನೀವು ವರ್ಣನೆ ಮಾಡಲಿಲ್ಲ, ಪ್ರಾಯೇಣ ಅವರ್ಣಿತಂ, ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಾರತೇಪಿ ಪ್ರಾಸಂಗಿಕತೆಯ ಅಪ್ರಾಧಾನ್ಯೇನ ಭಗವದ್ಯಶಃ ಕ್ವಚಿತ್ ಕ್ವಚಿತ್ ಉದಿತಂ. ಭಗವಂತನ ಮಹಿಮೆಯಲ್ಲಿ ಅದು ಹೇಳಲಿಲ್ಲ ಅಂತಲ್ಲ, ಪ್ರಾಸಂಗಿಕವಾಗಿ ಅಲ್ಲಲ್ಲಿ ಹೇಳಿದ್ದಾರಷ್ಟೆ. ಧರ್ಮ ಅರ್ಥ ಕಾಮಗಳ ಬಗ್ಗೆ ಹೇಳುವುದೇ ಮಹಾಭಾರತದ ಉದ್ದೇಶ. ಪ್ರಾಸಂಗಿಕವಾಗಿ ಅಲ್ಲಲ್ಲಿ ಅಪ್ರಧಾನವಾಗಿ, ಗೌಣವಾಗಿ, ಅಮುಖ್ಯವಾಗಿ ಭಗವಂತನ ಕಥೆಯನ್ನು ಹೇಳಿದ್ದಾರೆ. ನತು ಕೃತ್ಸ್ನ ಪ್ರಬಂಧ ಅನುಸ್ಯೂತತ್ವೇನ ಪ್ರಾಧಾನ್ಯೇನ ಚ ಉದಿತಂ ಇತಿ ಸೂಚ್ಯತೆ. ಇಡೀ ಗ್ರಂಥದ ಮುಖ್ಯ ತತ್ವವಾಗಿ ಭಗವಂತನ ಮಹಿಮೆಯನ್ನು ನೀವು ಹೇಳಲಿಲ್ಲ, ಅದು ನಿಮ್ಮ ಅತೃಪ್ತಿಗೆ ಕಾರಣ. ಜಗತ್ತು ಕೂಡ ನಿಮ್ಮಿಂದ ನಿರೀಕ್ಷಿಸ್ತಿರುವುದು ಅದನ್ನೇ. ಏನ ಭಗವದ್ವೇಷೋ ಅನುವರ್ಣನೇನೈವ ಅಸೌ ತವ ಆತ್ಮ ತುಷ್ಯೇತ ನ ತುಷ್ಯೇತ. ಭಗವಂತ ಮಹಿಮೆಯನ್ನು ಸ್ಪಷ್ಟವಾಗಿ ಅಮುಖ್ಯವಾಗಿ ವರ್ಣನೆ ಮಾಡಿದ್ರಿಂದ ನಿಮಗೆ ತೃಪ್ತಿ ಆಗಿಲ್ಲ. ಮುಖ್ಯವಾಗಿ ವರ್ಣನೆ ಮಾಡಿಬಿಡಿ, ನಿಮ್ಗೆ ತೃಪ್ತಿ ಆಗೇ ಆಗ್ತದೆ. ಅಸೌ ತವಾತ್ಮ ಭಗವಾನ್ ವ ನ ತುಷ್ಯೇತ ಭಗವದ್ ಅಪರಿತೋಷೆ ಸತ್ಯಪಿ, ಹೀಗೆಲ್ಲ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ವರ್ಣನೆ ಮಾಡಿಲ್ಲ ಅಂತಲ್ಲ, ಪೂರ್ಣವಾಗಿ ವರ್ಣನೆ ಮಾಡೇ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಅದರಲ್ಲಿ ಗೋಚರ ಆಗಲಿಲ್ಲ ಅಷ್ಟೆ, ಅದು ಸಮಸ್ಯೆ. ಯಾಕಂದರೆ ಮಹಾಭಾರತದ ಶೈಲಿನೇ ಅಂಥದ್ದು. ಇದು ವೀರರಾಘವರ ವ್ಯಾಖ್ಯಾನ ನೋಡಿದ್ವಿ, ರಾಧಾಕೃಷ್ಣರ ವ್ಯಾಖ್ಯಾನ ಮೊದಲಾದ ಕಡೆನೂ ಹಾಗೆ ಕಾಣಿಸ್ತದೆ. ಅಮಲಂ ದುರಿತಾಪಹಂ ಭಗವತಃ ಯಶಃ ಭಗವತ ಅನುದಿತಂ ಪ್ರಾಯಂ ಪ್ರಾಯಶಃ ಅನುಕ್ತಂ. ನೀವಲ್ಲಿ ಪೂರ್ಣವಾಗಿ ಹೇಳಲಿಲ್ಲ. ಅತಃ ಸಂತೋಷ ನ ಜಾತಃ. ಭಗವಂತನ ಮಹಿಮೆಯನ್ನು ಹೀಗೆ ಪೂರ್ಣವಾಗಿ ಹೇಳಲಿಲ್ಲ, ನೀವು ಮತ್ತೇನನ್ನೋ ಹೇಳಿಬಿಟ್ರಿ. ಆದ್ದರಿಂದ ನಿಮಗೆ ಅತೃಪ್ತಿ ಆಯಿತು, ಜಗತ್ತಿಗೂ ಇನ್ನೂ ಅತೃಪ್ತಿಯೇ ಉಳಿದಿದೆ. ಏನ ಧರ್ಮಾದಿಜ್ಞಾನೇನೇ ವಸೋ ಸರ್ವಾಂತರ್ಯಾಮಿ ಭಗವಾನ್ ನ ತುಷ್ಯೇತ್. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ವರ್ಣನೆ ಮಾಡಿದರೆ ಮತ್ತು ಏನೇನೋ ಸಂಗತಿಗಳನ್ನು ವರ್ಣನೆ ಮಾಡಿದರೆ ಆದರೆ ಭಗವಂತನೊಬ್ಬನನ್ನು ವರ್ಣನೆ ಮಾಡದೆ ಹೋದರೆ ಈ ಅಂತರ್ಯಾಮಿಯಾದ ಭಗವಂತನಿಗೆ ತೃಪ್ತಿ ಆಗುವುದು ಹೇಗೆ? ಧರ್ಮಾದಿಜ್ಞಾನೇ, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಹೇಳಿದ್ರಿ, ಭಗವಂತನ ಮಹಿಮೆಯನ್ನು ಹೇಳಲಿಲ್ಲ, ಅವನಿಗೆ ತೃಪ್ತಿಯಾಗಿ ಹೇಗಾಗಬೇಕು ಅಂತರ್ಯಾಮಿಗೆ? ಆದ್ದರಿಂದ ನಿಮ್ಮ ಈ ಕೆಲಸದಲ್ಲಿ ಒಂದು ಕೊರತೆ ಇರುವಂತೆ ಕಾಣಿಸ್ತದೆ ಅಂತ ಅದರ ತಾತ್ಪರ್ಯ. ಇದೀಗ ವೀರರಾಘವರು, ಶ್ರೀಧರರು ಮೊದಲಾದವರು ಮಾಡಿದಂಥ ವ್ಯಾಖ್ಯಾನಗಳನ್ನು ನೋಡಿದ್ವಿ. ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ಗಮನಿಸೋಣ. ಇದಕ್ಕೆ ಈ ಮುಂದಿನ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಇದೆ. ಆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿಯೇ 9ನೇ ಶ್ಲೋಕಕ್ಕೆ ಮತ್ತು 8ನೇ ಶ್ಲೋಕಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಅರ್ಥ ಬರೀತಾರೆ. ಹರೇಹೇ ಅಮಲಂ ಯಶಃ
ಅನುದಿತ ಪ್ರಾಯಂ ಬಾಹುಲ್ಯೇನ ನ ಪ್ರತಿಪಾದಿತಂ. ಅದನ್ನು ಬಹಳವಾಗಿ ನೀವು ಹೇಳಲಿಲ್ಲ, ಇನ್ನಷ್ಟು ಹೇಳಬೇಕಾಗಿತ್ತು. ಈಗ ಹೇಳಿದ್ದೀರಿ, ಎಷ್ಟು ಹೇಳಿದ್ದೀರೋ ಅಷ್ಟು ಸಾಕಾಗ್ತಿಲ್ಲ ಅಂತ ಈ ಥರ ತಾತ್ಪರ್ಯ ಅಷ್ಟೆ. ಯಾಕೆಂದರೆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳುವುದೇ ಸಾಧ್ಯ ಇಲ್ಲ, ಆದ್ದರಿಂದ ಅದು ಸಾಕಾಗಿಲ್ಲ ಅಂತ ತಾತ್ಪರ್ಯ. ಏನ ಅನುದಿತೇನ ಯಶಃ ಪ್ರತಿಪಾದಕ ಶಾಸ್ತ್ರೇಣ ಅಸೌ ಭವತಃ ಆತ್ಮ ನೈವ ತುಷ್ಯತೆ. ಅಹಂ ತಸ್ಯ ಯಶಸ್ಸಃ ಪ್ರತಿಪಾದಕಂ ಶಾಸ್ತ್ರಂ ಕಿಲಂ ಉರ್ವರಿತಂ ಮನ್ಯೆ. ಭಗವಂತನ ಮಹಿಮೆಯನ್ನು ಇನ್ನಷ್ಟು ಹೇಳುವ ಒಂದು ಶಾಸ್ತ್ರದ ರಚನೆ ಆಗಬೇಕಾದ್ದು ಬಾಕಿ ಇದೆ. ವ್ಯಾಸರು ಹೇಳಿದ ಮಾತಿಗೆ ಹೇಗೆ ವ್ಯಾಖ್ಯಾನ ಮಾಡ್ತಾರೆ ವಿಜಯಧ್ವಜರು, ಅದನ್ನು ನೋಡಿದ್ದೀವಿ. ನಾರದರು ಹೇಳಿದ ಮಾತಿಗೆ ಇನ್ನು ಯಾದವಾರ್ಯರು ಅದಕ್ಕೆ ಮಾಡುವಂಥ ಅರ್ಥವನ್ನು ಕೂಡ ಗಮನಿಸೋಣ. ಹೇ ವ್ಯಾಸ, ಭವತಃ ಭಾರತಾದವು ಯದ್ಯಪಿ ಭಗವತಃ ಅಮಲಂ ಯಶಃ ಉದಿತಂ. ಭಾರತ ಮೊದಲಾದ ಗ್ರಂಥಗಳಲ್ಲಿ, ಉಳಿದ ಪಂಚರಾತ್ರ ಮೊದಲಾದ ಗ್ರಂಥಗಳಲ್ಲಿ ನೀವು ಭಗವಂತನ ಕುರಿತಾಗಿ, ಭಗವಂತನ ಕೀರ್ತಿಯ ಕುರಿತಾಗಿ, ಮಹತ್ವದ ಕುರಿತಾಗಿ ಬೇಕಾಷ್ಟು ವರ್ಣನೆ ಮಾಡೇ ಇದ್ದೀರಿ. ಇಷ್ಟು ಹೇಳಿದರೂ ಕೂಡ ಅದು ಹೇಳದಂತಾಗಿದೆ. ಯಾಕೆ ಅಂದರೆ ಮಂದಾಧಿಕಾರಿಣ ಪ್ರತಿ. ಇದು ವಿಜಯಧ್ವಜರ ವ್ಯಾಖ್ಯಾನಕ್ಕಿಂತ ಯಾದವರ ವ್ಯಾಖ್ಯಾನದಲ್ಲಿ ಇದು ಹೀಗೆ ಸ್ಪಷ್ಟವಾಗಿದೆ. ಉತ್ತಮಾಧಿಕಾರಿಗಳಿಗೆ ಅದು ಹೇಳಿದಂತೆಯೇ ಆಗಿದೆ, ಅಧಮಾಧಿಕಾರಿಗಳಿಗೆ ಅದು ಹೇಳದಂತಾಗಿಬಿಟ್ಟಿದೆ, ಅವರ ಪಾಲಿಗೆ ಅದು ಹೇಳದಂತೆ ಉಳಿದು ಬಿಟ್ಟಿದೆ. ಭಾರತೋಕ್ತಂ ಭಗವದ್ಯಶಃ ಮಂದಾಧಿಕಾರಿಭಿ ಸಮ್ಯಕ್ ಜ್ಞಾತು ನ ಶಕ್ಯಂ. ಭಾರತದಲ್ಲಿ ಏನು ಭಗವಂತನ ಕೀರ್ತಿ ಬಂದಿದೆ ಅದನ್ನು ಮಂದಾಧಿಕಾರಿಗಳು ತಿಳಿಯಲಿಕ್ಕೆ ಸಮರ್ಥರಲ್ಲ. ಯಾಕೆಂದರೆ ಭಾಷಾತ್ರಯ ಉಪೇತತ್ವ. ಅದಕ್ಕೆ 3 ಭಾಷೆಗಳಿವೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ ಹೀಗೆ 3 ಭಾಷೆಗಳಿಂದ ಕೂಡಿದ್ದದು. ಹಾಗೆ ಕೂಡಿರುವಂಥ ಆ ಗ್ರಂಥವನ್ನು ಡಿಕೋಡ್ ಮಾಡಿ ಅದರ ರಹಸ್ಯವನ್ನು ತಿಳಿದು ಅಲ್ಲಿ ಒಳಗಿರುವ ಭಗವಂತನ ಮಹಿಮೆಯನ್ನು ಹೇಗೆ ಅವರು ತಿಳಿದಾರೋ. ಅಥೋ ಏನ ಮಂದಾಧಿಕಾರಿಣಾಮಪಿ ಭಗವದ್ಯಶೋಬೋಧಕೇನ ಪುರಾಣೇನ ಇದಾನೀಮಪಿ ಅಕೃತೇನ ಅಸೌ ಭವತಃ ಶಾರೀರಃ ಮಾನಸಃ ವಾ ಆತ್ಮ ನ ತುಷ್ಯೇತ. ಮಂದಾಧಿಕಾರಿಗಳಿಗೂ ಕೂಡ ಭಗವಂತನ ಮಹಿಮೆ ಸ್ಪಷ್ಟವಾಗಿ ತಿಳಿಯುವಂತೆ ಒಂದು ಪುರಾಣದ ರಚನೆ ಆಗಬೇಕಾಗಿದೆ. ಅದಿನ್ನೂ ಆಗಿಲ್ಲ. ಇನ್ನು ಮುಂದೆ ಆದರೆ ನಿಮ್ಮ ಅತೃಪ್ತಿ, ಜಗತ್ತಿನ ಅತೃಪ್ತಿಯು, ಜಗತ್ತಿನ ನಿರೀಕ್ಷೆ, ಆಕಾಂಕ್ಷೆ, ಅದರ ಅತೃಪ್ತಿ, ಅವು ಎಲ್ಲ ಪರಿಹಾರ ಕಾಣ್ತವೆ. ಹಾಗೆ ನಿಮಗಿರುವ ಅತೃಪ್ತಿಯೂ ಪರಿಹಾರ ಕಾಣುತ್ತದೆ. ನಿಮ್ಮ ಶರೀರ ಮನಸ್ಸು ಎರಡು ಸ್ವಸ್ಥ ಆಗ್ತವೆ. ನ ತುಷ್ಯೇತ ತದ್ದರ್ಶನಂ ಮಂದಾಧಿಕಾರಿಣಾಮಪಿ ಭಗವದ್ಯಶ ಪ್ರಾತಿಪಾದಕಂ ಪುರಾಣಂ ಖಿಲಂ ಉರ್ವರಿತಂ ಮನ್ಯೆ. ಮಂದಾಧಿಕಾರಿಗಳಿಗೂ ಭಗವಂತನ ಮಹಿಮೆಯನ್ನು ಸ್ಪಷ್ಟವಾಗಿ ತೋರಿಸುವ ಒಂದು ಶಾಸ್ತ್ರದ ರಚನೆ ಆಗಬೇಕಾಗಿದೆ. ಅದೀಗ ಉಳಿದಿರುವಂಥ ಅಂಶವಾಗಿದೆ. ಅದನ್ನೇ ನೀವೀಗ ಮಾಡಬೇಕಾಗಿರುವುದು ಅಂತ ನನ್ನ ತಾತ್ಪರ್ಯ. ಹೀಗೆ ಹೇಳ್ತಾರೆ. ಮುಂದೆ ಯಥಾ ಧರ್ಮಾದಯೋ ಶ್ಯರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತ ಅಂತ 9ನೇ ಶ್ಲೋಕ. ಆ ಶ್ಲೋಕಕ್ಕೂ ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಗಮನಿಸಿದರೆ ತುಂಬ ಗೊಂದಲಕ್ಕೆ ಕಾರಣ ಆಗುವಂಥ ವ್ಯಾಖ್ಯಾನಗಳನ್ನೇ ಮಾಡಿದ್ದಾರೆ. ಭಗವಂತನ ಮಹಿಮೆಯನ್ನು ಮತ್ತು ಧರ್ಮಾದಿಗಳ ಮಹಿಮೆಯನ್ನು ಹೇಗೆ ವರ್ಣಿಸುವುದು, ಅಲ್ಲೊಂದು ಜಿಜ್ಞಾಸೆ ಎಲ್ರಿಗೂ ಕೂಡ. ಯಥಾ ಧರ್ಮಾದಯೋರ್ಥಾ ಮುನಿವರ್ಣ್ಯ ಅನುವರ್ಣಿತಾ. ನೀವು ಈ ಮಹಾಭಾರತ ಮತ್ತು ಉಳಿದ ಗ್ರಂಥಗಳಲ್ಲಿ ಧರ್ಮಾದಿಗಳನ್ನು ಎಷ್ಟು ವರ್ಣನೆ ಮಾಡಿದ್ದೀರೋ ಅಷ್ಟು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಲಿಲ್ಲ. ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ಧರ್ಮಾದಿಗಳನ್ನು ವರ್ಣನೆ ಮಾಡಲಿಕ್ಕೆ ಎಷ್ಟು ಅಧ್ಯಾಯಗಳನ್ನು ಮೀಸಲಿಟ್ಟರೋ, ಎಷ್ಟು ಭಾಗಗಳನ್ನು ನೀವು ಮೀಸಲಿಟ್ಟರೋ ಅಷ್ಟು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ನೀವು ಸಮಯವನ್ನು, ಶಾಸ್ತ್ರವನ್ನು ಮೀಸಲಿಡಲಿಲ್ಲ ಅಲ್ಲಿ. ಆದ್ದರಿಂದ ನೀವು ಅದನ್ನು ಹೀಗೆ ವರ್ಣನೆ ಮಾಡಬೇಕಾಗಿದೆ ಅಂತ ಹೀಗೆ ಆ ಶ್ಲೋಕವನ್ನು ನೋಡಿದರೆ ನಮಗೆ ಮೇಲ್ನೋಟಕ್ಕೆ ಅರ್ಥ ಕಾಣಿಸ್ತದೆ. ಅನೇಕ ಜನರು ಹಾಗೆ ಮಾಡಿಬಿಟ್ಟಿದ್ದಾರೆ. ಆದರೆ ಆಚಾರ್ಯರು ಅದಕ್ಕೊಂದು ಬೇರೆ ಅರ್ಥ ಹೇಳ್ತಾರೆ. ಅದೇನು ಅರ್ಥ ಅಂತಂದರೆ,
ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ವಿಧದ ಪುರುಷಾರ್ಥಗಳಿವೆಯಲ್ಲ, ಆ ಪುರುಷಾರ್ಥಗಳನ್ನು ಸ್ವಲ್ಪವೇ ವರ್ಣಿಸಿದರೂ ಸಾಕು. ಆದರೆ ಭಗವಂತನ ಮಹಿಮೆಯನ್ನು ಮಾತ್ರ ಸ್ವಲ್ಪ ವರ್ಣಿಸಿದರೆ ಸಾಕಾಗೋದಿಲ್ಲ. ಇಡೀ ಜನ್ಮವನ್ನೆಲ್ಲ, ನಮ್ಮ ಆಯುಷ್ಯವನ್ನೆಲ್ಲ ಅದಕ್ಕೆ ಮೀಸಲಾಗಿಟ್ಟರೂ ಕೂಡ ಅದು ಸಾಕಾಗೋದಿಲ್ಲ. ಧರ್ಮಾದೀನಾಂ ಅಲ್ಪಕಥನೇನಾಪಿ ಪೂರ್ತಿ ನ ವಾಸುದೇವ ಮಹಿಮ್ನಃ ಅತಿಕಥಿತಸ್ಯಾಪಿ. ಆಚಾರ್ಯರು ಅದಕ್ಕೆ ಹೀಗೆ ತಾತ್ಪರ್ಯ ಬರೆದಿದ್ದಾರೆ. ಧರ್ಮಾದಿಗಳನ್ನು ಸ್ವಲ್ಪ ಹೇಳಿದರೂ ಸಾಕು. ಯಾಕೆಂದರೆ ವಾಸುದೇವನ ಮಹಿಮೆಯನ್ನು, ಆದರೆ ವಾಸುದೇವನ ಮಹಿಮೆಯನ್ನು ಮಾತ್ರ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಇಲ್ಲಿ ಒಂದು ಧರ್ಮಾದಿಗಳು ಅಂದರೆ ಅದನ್ನು ಸ್ವಲ್ಪ ಹೇಳಿದರೂ ಸಾಕು ಅಂದರೆ ಅದು ಹೇಗೆ? ಅದು ನಮಗೂ ಆಶ್ಚರ್ಯ ಅನ್ನಿಸ್ತದೆ. ಅದಕ್ಕೆ ಇಷ್ಟೇ ಅರ್ಥ, ಇಷ್ಟೇ. ತಮೇವೇಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥ ಅಮೃತಶೇಷ ಸೇತು. ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ಬಗ್ಗೆ ಮಹಾಭಾರತದಲ್ಲಿ ಏನು ಹೇಳ್ತಾರಲ್ಲ, ಇದು ಈ ಥರ ವರ್ಣನೆ ಮಾಡಿರುವುದೆಲ್ಲ ಏನಿದೆ, ಭಗವಂತನ ಮಹಿಮೆಗೆ ಪೂರಕವಾಗಿಯೇ ಭಗವಂತನ ಜ್ಞಾನ ನಮಗೆ ಬರಬೇಕು ಅನ್ನೋ ದೃಷ್ಟಿಯಿಂದಲೇ ಇದನ್ನೆಲ್ಲವನ್ನು ವರ್ಣನೆ ಮಾಡಿದ್ದಾರೆ. ಆದರೆ ಅವಕ್ಕೆಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ. ಭಗವಂತನ ಮಹಿಮೆಗೆ, ಭಗವಂತನ ಗುಣ ವರ್ಣನಕ್ಕೆ ಹೇಗೆ ಮಿತಿ ಇಲ್ಲವೋ ಹಾಗೆ ಇವಕ್ಕೂ ಕೂಡ ಮಿತಿ ಇಲ್ಲ ಅಂತ ಯಾರು ತಿಳಿಬಾರ್ದು. ಅವುಗಳ ವರ್ಣನೆಗೊಂದು ಮಿತಿ ಇದೆ. ಅದಕ್ಕಾಗಿ ಅದನ್ನು ಬದಿಗಿಡಿ. ಅನ್ಯಾವಾಚೋ ಮುಂಚಥ ತಮೈವೇಕಂ ಜಾನಥ ಆತ್ಮಾನಂ. ಆ ಪರಮಾತ್ಮನನ್ನೊಬ್ಬನನ್ನು ತಿಳಿಯಿರಿ. ಅನ್ಯಾವಾಚೋ ಮುಂಚಥ, ಬೇರೆ ಮಾತುಗಳನ್ನು ಬಿಟ್ಟುಬಿಡಿ ಅಂತ ಶಾಸ್ತ್ರ ಹೇಳುವುದು ಅದಕ್ಕಾಗಿ. ಬಿಟ್ಟುಬಿಡಿ ಅಂದರೆ ನೀವು ಅದನ್ನು ವರ್ಣನೆ ಮಾಡುವುದನ್ನು ಬಿಡ್ರಿ ಒಂದು ಹಂತದಲ್ಲಿ, ಮತ್ತು ಅದನ್ನು ಕೇಳುವುದನ್ನು ಬಿಡ್ರಿ ಇನ್ನೊಂದು ಹಂತದಲ್ಲಿ. ಕೇಳುವವರಿಗೂ ಹೇಳುವವರಿಗೂ, ಗ್ರಂಥ ಬರೆಯುವವರಿಗೂ ಗ್ರಂಥ ಓದುವವರಿಗೂ ಹೇಳಿದ ಮಾತದು. ಧರ್ಮ ಅರ್ಥ ಕಾಮ ಮೋಕ್ಷ ಇವು ಮಹತ್ವದ್ದೇ. ಧರ್ಮೇಚಾರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ಕ್ವಚಿತ್ ಅಂತ ಮಹಾಭಾರತಕ್ಕೊಂದು ಪ್ರಶಸ್ತಿಯೇ ಇದೆ. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ದೀರ್ಘವಾಗಿ ಅತಿ ಮನೋಜ್ಞ ರೂಪದಿಂದ ವರ್ಣನೆ ಮಾಡಲಿಕ್ಕಾಗಿ ಮೀಸಲಿರುವ ಗ್ರಂಥವೇ ಮಹಾಭಾರತ. ಈ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಿದೆಯೋ ಅದೇ ಈ ಜಗತ್ತಿನ ಎಲ್ಲ ಉಳಿದ ಗ್ರಂಥಗಳಲ್ಲಿಯೂ ಇರುವುದು. ಇಲ್ಲಿ ಇಲ್ಲದೇ ಇರುವುದು ಇನ್ನೆಲ್ಲೂ ಇಲ್ಲ, ಇಲ್ಲಿರುವುದೇ ಎಲ್ಲೋ ಕಡೆಯೂ ಇರುವುದು ಅಂತದರ ತಾತ್ಪರ್ಯ. ಧರ್ಮ ಅಂದರೆ ಧರ್ಮಶಾಸ್ತ್ರ ಮೊದಲಾದದ್ದಾಯಿತು. ಅರ್ಥ ಅಂದರೆ ನೀತಿಶಾಸ್ತ್ರ, ದಂಡಶಾಸ್ತ್ರ, ಕಾವ್ಯ, ನಾಟಕ, ರಾಜ್ಯಶಾಸ್ತ್ರ ಮೊದಲಾದದ್ದು. ಕಾಮ ಅಂದರೂ ಕೂಡ ಕಾಮಶಾಸ್ತ್ರವೂ ಆಗಬಹುದು, ಮತ್ತು ಉಳಿದ ಮನುಷ್ಯನ ಈ ಲೌಕಿಕ ಜೀವನದ, ಪಾರತ್ರಿಕ ಜೀವನದ ಬಯಕೆಗಳು, ಅದಕ್ಕೆಲ್ಲದಕ್ಕೂ ಕೂಡ ಕಾಮ ಅಂತ ಅನ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವರ್ಣನ ಮಹಾಭಾರತದಲ್ಲಿ ಎಷ್ಟು ಬಂದಿದೆಯೋ ಅಷ್ಟು ಉಳಿದ ಗ್ರಂಥಗಳಲ್ಲಿ ಬಂದಿಲ್ಲ. ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ವರ್ಣನೆ ಮಾಡಿರುವುದು ವ್ಯಾಸರು ಭಗವಂತನ ಜ್ಞಾನಕ್ಕೆ ಅದು ಪೂರಕ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ. ಅವರು ಊರ್ಧ್ವಬಾಹುರ್ವಿರೌಮ್ಯೇಶ ನಚ ಕಶ್ಚಿತ್ ಶೃಣೋತಿಮೆ ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ. ಧರ್ಮದ ಬಗ್ಗೆ ವರ್ಣನೆ ಮಾಡುವುದಕ್ಕೆ ಎಷ್ಟು ತಾತ್ಪರ್ಯ ಇದೆ ವ್ಯಾಸರಿಗೆ ಅಂತ ಅನ್ನೋದನ್ನು ಮಹಾಭಾರತದ ಕೊನೆಯಲ್ಲಿ ಒಂದು ಕಡೆ ನೋಡ್ತೇವೆ. ಊರ್ಧ್ವಬಾಹು ವಿರೌಮ್ಯೇಶ, 2 ಕೈ ಮೇಲೆತ್ತಿ ನಾನು ಜೋರಾಗಿ ಕಿರಿಚಿ ಹೇಳ್ತಾ ಇದ್ದೇನೆ, ಬಡ್ಕೊಂಡು ಹೇಳ್ತಾ ಇದ್ದೇನೆ. ಏನಂತ? ಧರ್ಮಾತ್ ಅರ್ಥಶ್ಚ ಕಾಮಶ್ಚ. ಧರ್ಮದಿಂದಲೇ ಅರ್ಥ ಮತ್ತು ಕಾಮಗಳೆರಡೂ ಕೂಡ ಸಿದ್ಧ ಆಗ್ತವೆ. ಆದರೆ ನಾನು ಈ ಥರ ಹೇಳಿದರೂ ಯಾರೂ ಇದನ್ನು ಕೇಳ್ತಾ ಇಲ್ವಲ್ಲ, ನಂದೊಂದು ಅರಣ್ಯ ರೋಧನ ಆಗಿದೆಯಲ್ಲ, ಸಕಿಮರ್ಥಂನ ಸೇವ್ಯತೆ, ಆ ಧರ್ಮವನ್ನೊಂದನ್ನು ಸೇವನೆ ಮಾಡಿಬಿಡಿ ಅಂತ ಧರ್ಮದ ಬಗ್ಗೆ ಅಷ್ಟು ಹೇಳ್ತಿದ್ದಾರೆ. ಧರ್ಮದ ಬಗ್ಗೆ ಅಷ್ಟು ಹೇಳುವ ತಾತ್ಪರ್ಯ ಇದೆ ವ್ಯಾಸರಿಗೆ. ಆದರೂ ಕೂಡ ಭಗವಂತನ ಅಪಾರವಾದ ಮಹಿಮೆ, ಅನಂತ ಗುಣಗಳ ಆ ಒಂದು ಸಮುದ್ರದ ಮುಂದೆ ಈ ಧರ್ಮದ ವರ್ಣನ ಅನ್ನೋದೇನಿದೆ ಬಹಳ ಸೀಮಿತ ಆಗಿಬಿಡ್ತದೆ. ಆದ್ದರಿಂದ ಇದೇ ಈ ಶ್ಲೋಕವನ್ನು ನೋಡುವವರಿಗೂ ಕೂಡ ಧರ್ಮದ ವರ್ಣನೆಯನ್ನು ಬಹಳ ಮಾಡಿದ್ದೀರಿ, ಧರ್ಮ ಅರ್ಥ ಕಾಮ ಮೋಕ್ಷಗಳ ವರ್ಣನೆ ಬಹಳ ಮಾಡಿದ್ದೀರಿ, ಭಗವಂತನ ಮಹಿಮೆಯ ವರ್ಣನೆ ನೀವು ಮಾಡಲಿಲ್ಲ ಅಂತ ಅರ್ಥ ಸಹಜವಾಗಿ ಅನೇಕರಿಗೆ ಕಾಣಿಸ್ತದೆ. ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗರ್ಥ ಅಲ್ಲ. ಧರ್ಮಾದಿಗಳನ್ನು ಈ ಜಗತ್ತಿನಲ್ಲಿ ಬೇರೆ ಯಾವುದೇ ಕವಿ ಆಗಲಿ, ಮತ್ತಾವುದೇ ದೊಡ್ಡ ಪ್ರಾಜ್ಞನಾಗಲಿ ಎಷ್ಟೇ ವರ್ಣನೆ ಮಾಡಿದರು, ಅಥವಾ ಸ್ವಯಂ ಭಗವಂತನ ಭಕ್ತರಾದಂಥ ಆದಿಶೇಷ ಮೊದಲಾದವರೇ, ಚತುರ್ಮುಖ ಮೊದಲಾದವರೇ ವರ್ಣನೆಗೆ ಕೂತ್ರೂ ಅದಕ್ಕೊಂದು ಮಿತಿ ಇದೆ. ಅಷ್ಟು ಹೇಳಿದರೆ ಸಾಕು ಅಂತ ಕಾಣಿಸ್ತದೆ ಧರ್ಮಾದಿಗಳ ಬಗ್ಗೆ.
ನಾವು ಅದನ್ನು ಹೇಳಿದ್ದನ್ನು ಎಷ್ಟು ಆಚರಣೆಗೆ ತರ್ತೀವಿ ಅದು ವಿಷಯ ಬೇರೆ. ಆದರೆ ಆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಹೇಳುವುದಕ್ಕೊಂದು ಮಿತಿ ಇದೆ, ಅಷ್ಟು ಸಾಕು. ಆದರೆ ಭಗವಂತನ ಮಹಿಮೆಯನ್ನು ಹೇಳುವುದಕ್ಕೆ ಒಂದು ಮಿತಿ ಅಂತನ್ನುವುದೇ ಇಲ್ಲ. ಭಗವಂತ ತನ್ನ ಮಹಿಮೆಯನ್ನೇ ತಾನೇ ಪೂರ್ಣವಾಗಿ ವರ್ಣಿಸಿ ಮುಗಿಸಲಿಲ್ಲ. ಅನಂತಮಪಿ ವೇತ್ತೀಶಃ ಅನಂತಂ ತ್ವಂತವತ್ತಥ ಅನಂತಸ್ಯ ಹಿ ಸಂಖ್ಯಾನೆ ಕಥಂ ಸರ್ವಜ್ಞತಾ ಭವೇತ್. ಭಗವಂತನ ಅನಂತ ಗುಣಗಳನ್ನು ಒಂದು ವೇಳೆ ಭಗವಂತನಾದರೂ ಎಣಿಸಿ ಮುಗಿಸುವುದೇ ಆದರೆ ಅವನು ಸರ್ವಜ್ಞ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ. ಹೀಗೆ ಭಾಗವತ ತಾತ್ಪರ್ಯ ಒಂದು ಕಡೆ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತದೆ. ಆದ್ದರಿಂದ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಧರ್ಮಾದಿಗಳನ್ನು ನೀವು ಹೇಳಿದ್ದೀರಿ ಮಹಾಭಾರತದಲ್ಲಿ, ಅದಕ್ಕಿಂತಲೂ ಹೆಚ್ಚು ಭಗವಂತನ ಮಹಿಮೆಯನ್ನೇ ಹೇಳಿದ್ದೀರಿ. ಆದರೆ ಅಲ್ಲಿಯೂ ಕೂಡ ಅದು ಹೇಳಿ ಮುಗಿಲಿಲ್ಲ, ಇನ್ನಷ್ಟು ಭಾಗವತದಲ್ಲಿ ಹೇಳಬೇಕಾಗಿದೆ. ನಮ್ಮದೊಂದು ಪ್ರಶ್ನೆ, ಭಾಗವತದಲ್ಲಿ ಆದರೂ ಕೂಡ ಮಹಾಭಾರತದಲ್ಲಿ ಹೇಳಿ ಮುಗಿಲಿಲ್ಲ ಅಂಥೇಳಿ ಭಾಗವಂತರು ಒಂದು ರಚನೆ ಮಾಡಿದ್ರು ಒಂದು ಮಾತ್ರಕ್ಕೆ, ಭಾಗವತವನ್ನು ರಚನೆ ಮಾಡಿದ ಆದಮೇಲೆ ಆದರೂ ಕೂಡ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳಿದಂತ ಆಗ್ತದಾ ಅಂತ ನನಗೆ ಅನೇಕ ಬಾರಿ ಪ್ರಶ್ನೆ ಬಂದಿದ್ದಿದೆ. ವಸ್ತುತಃ ಅದು ಏನು ಪೂರ್ಣ ಆಗೋದಿಲ್ಲ. ಭಗವಂತನ ಮಹಿಮೆಯನ್ನು ಮತ್ತೂ ವರ್ಣನೆ ಮಾಡಬೇಕಾದಿದ್ದು ಇದ್ದೇ ಇರ್ತದೆ. ಮಹಾಭಾರತ ಭಾಗವತಾದಿ ಗ್ರಂಥಗಳನ್ನು ಮತ್ತೆ ಮತ್ತೆ ವ್ಯಾಖ್ಯಾನ ಪುರಸ್ಸರವಾಗಿ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತು ಹೆಚ್ಚಿನ ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕಾಗ್ತದೆ. ಆದರೂ ಇಲ್ಲಿರುವುದು ಮಹಾಭಾರತ ಮತ್ತು ಭಾಗವತ ಹೋಲಿಕೆ ಅಷ್ಟೆ. ಭಾಗವತವನ್ನು ರಚನೆ ಮಾಡಿದ ಮೇಲೆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ವರ್ಣನೆ ಮಾಡಿದಂತೆ ಆಗಿಬಿಡ್ತದಾ ಅಂತ ಯಾರು ಸಂಶಯನೂ ಪಡಬಾರ್ದು, ಭ್ರಮನೂ ಪಡಬಾರ್ದು. ಭಾಗವತ ರಚನೆ ಆದಮೇಲೂ ಕೂಡ ಆ ಕಾರ್ಯ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವ ಕೆಲಸ ಅದು ಸಮಾಪ್ತ ಏನಾಗೋದಿಲ್ಲ, ಮತ್ತು ಉಳಿದೇ ಇರ್ತದೆ. ಮಹಾಭಾರತದಲ್ಲಿ ವಸ್ತುತಃ ಧರ್ಮಾದಿ ಪುರುಷಾರ್ಥಗಳ ವರ್ಣನೆಗಿಂತ ವಾಸುದೇವನ ಮಹಿಮೆಯೇ ಹೆಚ್ಚಿದೆ. ಧರ್ಮಾದಿಗಳ ವರ್ಣನ ಕಡಿಮೆನೇ ಇದೆ. ಆದರೂ ಅದು ಸಾಕು. ಸಜ್ಜನರಿಗೆ, ಭಗವಂತನ ಭಕ್ತರಿಗೆ ಭಗವಂತನ ಮಹಿಮೆಯನ್ನು ಕೇಳುವುದರಲ್ಲಿ ಆಸಕ್ತಿ ಇರ್ತದೆ. ಅದನ್ನು ಎಷ್ಟು ಕೇಳಿದರೂ ಅವರಿಗೆ ಸಾಕಾಗೋದಿಲ್ಲ. ಅದಕ್ಕೆ ಒಂದು ಹೋಲಿಕೆ ಕೊಡ್ತಾರೆ ವಿಜಯಧ್ವಜ ಯಾದವಾರ್ಯರು. ಒಬ್ಬ ಸೂರ್ಯೋದಯ ಆಗಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾನೆ. ಸೂರ್ಯೋದಯದ ಬೆಳಕು, ಅದರ ಸೊಬಗು, ಅದನ್ನೆಲ್ಲ ನೋಡಿ ಆನಂದ ಪಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ. ಆದರೆ ಆ ಸೂರ್ಯೋದಯ ಅವನು ನಿರೀಕ್ಷೆ ಮಾಡ್ತಾ ಕೂತವನಿಗೆ ಮಿಣುಕು ಹುಳುಗಳು ಕಾಣಿಸಿಕೊಂಡ್ರೆ ಅದರಿಂದ ತೃಪ್ತಿ ಆಗ್ತದೇನೋ? ಆಗೋದಿಲ್ಲ. ಹಾಗೆ ಭಗವಂತನ ಗುಣಗಳನ್ನು ಯಾರು ವರ್ಣನೆ ಮಾಡಿದ್ದನ್ನು ಕೇಳಿ ತಾನು ಸಂತೋಷಪಟ್ಟು ಆ ಗುಣಗಳ ಬೆಳಕನ್ನು ತನ್ನಲ್ಲಿ ತುಂಬಿಕೊಂಡು ಆನಂದ ಪಡಬೇಕು ಅಂತ ಅವನಿಗೆ ಬಯಕೆ ಇರ್ತದೆ. ಅಂಥದ್ರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ವರ್ಣನೆ ಮಾಡಿಬಿಟ್ರೆ ಅದು ಅವನಿಗೆ ಪೂರ್ಣವಾಗಿ ಸಮಾಧಾನ ಆಗೋದಿಲ್ಲ. ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಇದನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ತುಂಬ ಕ್ಲೇಶ ಮಾಡಿಕೊಂಡಿದ್ದಾರೆ. ಧರ್ಮಾದಿಗಳು ವಾಸುದೇವನ ಮಹಿಮೆಗಿಂತ ಬಹಳ ನಿಕೃಷ್ಟ, ಆದರೂ ಅವುಗಳನ್ನು ನೀವು ದೊಡ್ಡ ಪುರುಷಾರ್ಥ ಅನ್ನುವಂತೆ ಮಹಾಭಾರತದಲ್ಲಿ ವರ್ಣನೆ ಮಾಡಿಬಿಟ್ರಿ. ವಾಸುದೇವನ ಮಹಿಮೆಯನ್ನು ಅದೊಂದು ಪುರುಷಾರ್ಥ ಅಂತ ಹೇಳಲೇ ಇಲ್ಲ, ಅದನ್ನು ಧರ್ಮಾದಿಗಳಂತೆ ವಿಸ್ತಾರವಾಗಿ ಹೇಳಲಿಲ್ಲ. ಎಲ್ಲೆಲ್ಲೋ ನಡುವೆ ಹೇಳಿಬಿಟ್ರಿ. ಕೊನೆಗೆ ಅದನ್ನು ಮೋಕ್ಷ ಸಾಧನ ಅಂತ ವರ್ಣನೆ ಮಾಡಿದರೆ. ಹೀಗೆ ಅತ್ಯಂತ ಪರಮಾದರದಿಂದ ಹೇಳಬೇಕಾದ ಭಗವಂತನ ಮಹಿಮೆಯನ್ನು ಅನಾದರದಿಂದ ಅಲ್ಲೆಲ್ಲೋ ಯಾವಾಗೋ ನೆನಪಾದವರಂತೆ ಹೇಳಿಬಿಟ್ಟಿದ್ದೀರಲ್ಲ, ಅದರಿಂದ ನಿಮಗೆ ದುಃಖ ಆಗಿದೆ, ಅದನ್ನು ಬಿಡಿ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಆದರೆ ಸ್ವಯಂ ವ್ಯಾಸರೇ ವಾಸುದೇವಶ್ಚ ಭಗವಾನ್ ಕೀರ್ತ್ಯತೇತ್ರ ಸನಾತನಃ, ಈ ಮಹಾಭಾರತದಲ್ಲಿ ಯಾರ ಕಥೆಯನ್ನು ವರ್ಣನೆ ಮಾಡ್ತೀನಿ ಅಂದರೆ ಭಗವಾನ್ ವಾಸುದೇವ ಹತ್ರ ಕೀರ್ತ್ಯತೆ. ಮತ್ತೆ ಮಹಾಭಾರತದಲ್ಲೇ ವೈಶಂಪಾಯನರು ಹೇಳಿದ ಮಾತಿದೆ, ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ವ್ಯಾಸರಿಗೆ ನಮಸ್ಕಾರ ಮಾಡ್ತೀನಿ ಅಂತ ತಮ್ಮ ಗುರುಗಳನ್ನು ನೆನಪು ಮಾಡಿಕೊಂಡು ವೈಶಂಪಾಯನರು ಕಥೆ ಮುಂದುವರಿಸ್ತಾರೆ. ಅದು ಹೇಗೆ? ನಾರಾಯಣ ಕಥಾಮಿಮಾಂ, ನಾರಾಯಣನ ಕಥೆಯನ್ನು ಹೇಳ್ತೇನೆ ಅಂತ. ವ್ಯಾಸರಿಂದ ಮಹಾಭಾರತವನ್ನು ಅಧ್ಯಯನ ಮಾಡಿದ ವೈಶಂಪಾಯನರು ಹೇಳ್ತಾರೆ ಇದು ನಾರಾಯಣ ಕಥಾ ಅಂತ. ಸ್ವಯಂ ವ್ಯಾಸರೇ ಹೇಳ್ತಾರೆ ವಾಸುದೇವಶ್ಚ ಭಗವಾನ್ ಕೀರ್ತ್ಯತೆ ಅಥ ಸನಾತನಃ ಅಂತ. ಹೀಗೆಲ್ಲ ಇರುವಾಗ ಅದು ನಾರಾಯಣನ ಕಥೆಯೇ. ಅದನ್ನು ಆದರದಿಂದಲೇ, ಪರಮಾದರದಿಂದ, ಪರಮ ಪ್ರೀತಿಯಿಂದ ಭಕ್ತರ ಮೇಲಿನ
ಶ್ರೋತೃಗಳ ಮೇಲಿನ ಪ್ರೀತಿಯಿಂದ ಅದನ್ನು ಹೇಳಿದ್ದಾರೆ ವ್ಯಾಸರು. ಅದನ್ನು ಚತುರ್ಮುಖ ಬ್ರಹ್ಮ, ವೈಶಂಪಾಯನರು ಮೊದಲಾದವರೆಲ್ಲ ಬಹಳ ಭಕ್ತಿಯಿಂದ ಅಧ್ಯಯನ ಮಾಡಿದ್ದಾರೆ ಕೂಡ. ಇದು ಮಹಾಭಾರತದಲ್ಲಿ ಈ ಸಂಗತಿಗಳು ಬಂದಿವೆ. ಯಥೋ ಧರ್ಮಸ್ತತಃ ಕೃಷ್ಣ ಯತಃ ಕೃಷ್ಣಸ್ತತೋ ಜಯ. ಮಹಾಭಾರತದ ಸಾರ ಇವೆಲ್ಲ. ಮುಂದೆ ಇವೆಲ್ಲ ಶಲ್ಯ ಪರ್ವದಲ್ಲಿ ಮೊದಲಾದ ಕಡೆ ಬರುವ ಮಾತುಗಳಿವೆ. ಎಲ್ಲಿ ಕೃಷ್ಣ ಇರ್ತಾನೋ ಯಥೋ ಧರ್ಮ ತತಃ ಕೃಷ್ಣ. ಧರ್ಮಾಚರಣೆ ಎಲ್ಲಿದೆಯೋ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ ಇರ್ತದೆ. ಹೀಗೆ ಅವನ ಮಹಿಮೆ ಬಗ್ಗೆ ವರ್ಣನೆ ಬಂದಿದೆ. ತಥೋ ಜಯ ಮುದೀರಯೇತ್. ಜಯ ಶಬ್ದವಾಚ್ಯನಾದ ಭಗವಂತನನ್ನು ವರ್ಣನೆ ಮಾಡಬೇಕು ಅಂತ ಈಗೆಲ್ಲ ಹೇಳ್ತಾರೆ. ಆದ್ದರಿಂದ ವ್ಯಾಸರು ಆ ಭಗವಂತನ ಮಹಿಮೆಯನ್ನು ಹೇಳೇ ಇದ್ದಾರೆ, ಅವರೇನು ಹೇಳದೇ ಇಲ್ಲ. ಆದರೆ ಮಂದಾಧಿಕಾರಿಗಳಿಗೆ ಅದು ತಿಳಿದಿಲ್ಲ ಅಷ್ಟೆ ಅಂತ ಅದಕ್ಕೆ ನಾವು ಅರ್ಥ ಮಾಡಬೇಕು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಂಗತಿಗಳನ್ನು ನಾವು ನೋಡಬೇಕಾಗಿದೆ. ಈ ಮೂಲ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಉಳಿದವರು, ಅದರಲ್ಲಿ ಕೆಲವನ್ನು ನೋಡಿದ್ದೇವೆ. ಇನ್ನೂ ಕೆಲವರು ವೀರರಾಘವರು ಮೊದಲಾದವರು ಮಾಡಿದಂಥ ವ್ಯಾಖ್ಯಾನಗಳು, ಹಾಗೆ ರಾಧಾಕೃಷ್ಣರು ಇದಕ್ಕೆ ಮಾಡಿರುವಂಥ ವ್ಯಾಖ್ಯಾನ, ಇದೆಲ್ಲವನ್ನು ಕೂಡ ನಾವು ಇನ್ನು ಮುಂದೆನೂ ನೋಡಬೇಕಾಗಿದೆ. ಮಹಾಭಾರತದಲ್ಲಿ ಭಗವಂತನ ಮಹಿಮೆ ಸ್ಪಷ್ಟವಾಗಿ ವರ್ಣನೆಗೆ ಬಂದಿಲ್ಲ ಅಂತ ನಾವು ಅಂದುಕೊಂಡ್ವಲ್ಲ, ಮಂದಾಧಿಕಾರಿಗಳಿಗೆ ಅದು ತಿಳಿಯೋದಿಲ್ಲ ಅಂತ ಕೂಡ ಅಂದುಕೊಂಡ್ವಿ. ಆದರೆ ವಾಸ್ತವಿಕವಾಗಿ ಹೇಗೆ ಅಲ್ಲಿ ಮಹಾಭಾರತದಲ್ಲಿ ಕೂಡ ಭಗವಂತನ ಮಹಿಮೆ ವರ್ಣನೆ ಬಂದಿದೆ ಅಂತನ್ನೋದನ್ನು ನಾವು, ಬಹಳ ದೊಡ್ಡ ಅಧಿಕಾರಿಗಳು ನಾವೇನಲ್ಲ ನಮ್ಮಂಥವ್ರು, ಆದರೂ ಕೂಡ ನಮ್ಮಂಥ ಸಾಮಾನ್ಯ ಅಧಿಕಾರಿಗಳಿಗೂ ಕೂಡ ಆ ಭಗವಂತನ ಮಹಿಮೆಯ ವರ್ಣನೆ ಒಂದು ಅಲ್ಲಿ ಕಂಡೇ ಕಾಣ್ತದೆ, ಮಹಾಭಾರತದಲ್ಲಿ ಕಂಡೇ ಕಾಣ್ತದೆ. ಆದರೂ ಇನ್ನೂ ಕೆಲವರಿಗೆ ಆ ಮಹಾಭಾರತದಲ್ಲಿ ನಮ್ಮಂಥವ್ರಿಗೆ ಕಂಡಷ್ಟು ಭಗವಂತನ ಮಹಿಮೆಯ ವರ್ಣನವು ಕೂಡ ಕಾಣಿಸ್ತಾ ಇಲ್ಲ. ಅದರಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತಲ್ಲ, ಸಾಧಕ ಹೇಗೆ ಯಾವ ಹಂತದಲ್ಲಿರ್ತಾನೆ, ಸಾಧನೆ ಯಾವ ಹಂತದಲ್ಲಿರ್ತಾನೆ, ಯಾವ ಅಂಶಗಳನ್ನು ಅವನು ಗುರುತಿಸ್ತಾನೆ, ಯಾವ ಅಂಶಗಳನ್ನು ಗುರುತಿಸುವುದಿಲ್ಲ, ಅವನ ಗಮನ ಎಲ್ಲಿರ್ತದೆ ಅನ್ನುವುದಷ್ಟೇ ಇರ್ತದೆ ಹೊರತು ಈ ವಿಷಯದಲ್ಲಿ ಶ್ರೇಷ್ಠರು ಕನಿಷ್ಠರು ಅಂತೇನೂ ಅಲ್ಲ. ಕೆಲವು ಬಾರಿ ನಮ್ಮಂಥ ಕನಿಷ್ಠರಿಗೇ ಮಹಾಭಾರತದಲ್ಲಿಯೂ ಅನುಸ್ಯೂತವಾಗಿ ಭಗವಂತನ ಮಹಿಮೆಯ ವರ್ಣನ ಕೇಳಿ ಬಂದೇ ಬರ್ತದೆ. ಅದನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಹಾಗೆ ಉಳಿದ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅನ್ನೋದನ್ನು ಇವತ್ತೊಂದು ಸ್ವಲ್ಪ ನೋಡಿದ್ದೀವಿ. ಅದರ ಮತ್ತಷ್ಟು ವಿವರಗಳನ್ನು ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂತು ಹೊಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.